ಸಮಸ್ತ ವೀಕ್ಷಕ ಬಂಧುಗಳೇ ನಮಸ್ಕಾರ. ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೇಷರಾಶಿಯವರಿಗೆ 2025ರಲ್ಲಿ ಶನಿಯ ಸಾಡೆ ಸಾತಿ ಪ್ರಾರಂಭವಾಗ್ತಾ ಇದೆ. ನಿಮಗೆ ಯಾವ ಸಾಡೆ ಸಾತಿ ಬಂದರೂ ಕೂಡ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮೇಷರಾಶಿಯವರಿಗೆ ಶನಿ ಕಾಟ ಕೊಡೋದಿಲ್ಲ. ತುಂಬ ಭಯ ಆಗ್ತಾ ಇದೆ, ಏನು ಮಾಡಲಿ ಅಂತ. ಅಂದರೆ ಶನಿಯನ್ನು ಹೆಸರು ಹೇಳಿದ ತಕ್ಷಣ ನಾವು ಹೆದರ್ಕೊಳ್ತೀವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಬನ್ನಿ, ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ವೀಕ್ಷಕರು, ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮುಖ್ಯವಾದಂತಹ ಘಟನೆಗಳ ಬಗ್ಗೆ ಹಾಗೂ ನೀವು ಯಾವ ವಿಚಾರಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ಕೂಡ ಮೇಷರಾಶಿಯವರಾಗಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾವು ಕೂಡ ಮೇಷರಾಶಿಯವರು ಅಂತ ತಪ್ಪದೆ ಕಮೆಂಟನ್ನು ಮಾಡಿ, ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ. ವೀಕ್ಷಕರೇ ನೋಡಿ, 2025 ಮಾರ್ಚ್ 29ರಂದು ಮೇಷರಾಶಿಯಲ್ಲಿ ಶನಿಯ ಸಾಡೆ ಸಾತಿ ಅನ್ನೋದು ಪ್ರಾರಂಭವಾಗ್ತಾ ಇದೆ. ಅಂದು ಶನಿಯು ಮೀನರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಶನಿಯು ಮೀನರಾಶಿಗೆ ಪ್ರವೇಶಿಸಿದ ಕೂಡಲೇ ಶನಿಯ ಸಾಡೆ ಸಾತಿಯ ಮೊದಲ ಹಂತವು ಮೇಷರಾಶಿಯಲ್ಲಿ ಪ್ರಾರಂಭವಾಗುತ್ತೆ. ಶನಿಯ ಸಾಡೆ ಸಾತಿಯ ಎರಡನೆಯ ಹಂತವು ಮೀನರಾಶಿಯಲ್ಲಿ ಪ್ರಾರಂಭವಾಗುತ್ತೆ. ಮೂರನೆಯ ಹಂತವು ಕುಂಭರಾಶಿಯಲ್ಲಿ ನಿಮಗೆ ಪ್ರಾರಂಭವಾಗುತ್ತೆ. ನೋಡಿ, 2025 ಮಾರ್ಚ್ 29ರಿಂದ ಮೇಷರಾಶಿಯವರು ಶನಿಯ ಸಾಡೆ ಸಾತಿಯ ಮೊದಲ ಹಂತವನ್ನು ಪ್ರವೇಶವನ್ನು ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಈ ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾರೆ. ಹಣದ ನಷ್ಟವಾಗಬಹುದು, ತಲೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಬರುತ್ತೆ, ಸಾಲದ ಪರಿಸ್ಥಿತಿ ಉಂಟಾಗಬಹುದು. ಮುಖ್ಯವಾಗಿ ಆರ್ಥಿಕ ಮತ್ತು ದೈಹಿಕ ನಷ್ಟ ಇರುತ್ತೆ. ನೀವು ಸೋಮಾರಿತನ ಅಥವಾ ಮುಂದೂಡಿಕೆಯೊಂದಿಗೆ ಎಣಗಾಟವನ್ನು ಕಾಣಿಸ್ತೀರಿ. ಅನಿರೀಕ್ಷಿತ ಆರ್ಥಿಕ ಹಿನ್ನಡೆ ಇರುತ್ತೆ. ಮನೆಯಲ್ಲಿ ಕೆಲವೊಂದಿಷ್ಟು ಒತ್ತಡದ ಸನ್ನಿವೇಶಗಳನ್ನು ಸಹ ನೀವು ಎದುರಿಸಬಹುದು. ಇದು ಮೇಷರಾಶಿಯವರ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಎಲ್ಲ ರಾಶಿಯವರಿಗೆ ಶನಿ ಕಾಟ ಕೊಡುವುದಿಲ್ಲ. ನೋಡಿ, ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಶುಭ ಸ್ಥಾನದಲ್ಲಿದ್ದರೆ ನಿಮಗೆ ಯಾವ ಸಾಡೆ ಸಾತಿ ಬಂದರೂ ಕೂಡ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ನಿಮಗೆ ಶನಿ ಸಂಚಾರದಿಂದಾಗಿ ಸಾಡೆ ಸಾತಿಯಿಂದಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಕೊಡೋದಿಲ್ಲ. ಯಾವ ಜ್ಯೋತಿಷ್ಯ ಆದರೂ ಆಗಿರ್ಬೋದು, ಯಾವ ಶಾಸ್ತ್ರವಾದರೂ ಆಗಿರ್ಬೋದು, ನೀವು ಕೆಟ್ಟದ್ದು ಮಾಡಿಲ್ಲ ಅಂದರೆ ಖಂಡಿತವಾಗಿ ಕೂಡ ನಿಮಗೆ ಕೆಡಕಾಗೋದಿಲ್ಲ. ಹಾಗಾದರೆ ಮೇಷರಾಶಿಯವರು ಈ ಒಂದು ಸಾಡೆ ಸಾತಿ ಆಗ್ತಾಯಿದೆ, ನನಗೆ ತುಂಬಾ ಭಯ ಆಗ್ತಾಯಿದೆ, ಏನು ಮಾಡಲಿ ಅಂತಂದರೆ ನಿಮ್ಮ ಜಾತಕವನ್ನು ಒಂದು ಸಲ ಪರಿಶೀಲನೆಯನ್ನು ನೀವು ಮಾಡಿಸ್ಕೊಳ್ಬೇಕು. ಶನಿ ಯಾವ ಸ್ಥಾನದಲ್ಲಿದ್ದಾರೆ, ಲಾಭ ಸ್ಥಾನದಲ್ಲಿದ್ದಾರಾ ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಸ್ಥಾನದಲ್ಲಿದ್ದಾಗ ಮಾತ್ರ ನಿಮಗೆ ಸಮಸ್ಯೆಗಳು ಬರುವ ಚಾನ್ಸಸ್ ಇರುತ್ತೆ. ಶನಿಯಿಂದ ಏನೇ ಸಮಸ್ಯೆಗಳಾಗಿರಬಹುದು ಅಂದಾಗ ಈ 3 ಕೆಲಸಗಳನ್ನು ನೀವು ಖಂಡಿತವಾಗಲೂ ಮಾಡಲೇಬೇಕಾಗುತ್ತೆ. ಮೊದಲನೇದಾಗಿ ಬಂದು ಯಾರಾದರೂ ಹಿರಿಯರು, ವೈದ್ಯರು ಅಥವಾ ತುಂಬ ವಯಸ್ಸಾಗಿರುವಂತಹ ವ್ಯಕ್ತಿಗಳವರಿಗೆ ಸಹಾಯವನ್ನು ಮಾಡುವುದರಿಂದ ಶನಿ ಖಂಡಿತವಾಗಿ ಕೂಡ ನಿಮಗೆ ಸಮಸ್ಯೆಯನ್ನು ಕೊಡೋದಿಲ್ಲ. ಎರಡನೇದಾಗಿ ನೀವು ತುಂಬ ಡೌನ್ ಟು ಅರ್ತ್ ಆಗಿ ನಿಮ್ಮ ಮನೆಯನ್ನು ಶುಭ್ರವಾಗಿ ಕ್ಲೀನ್ ಮಾಡಿಕೊಂಡು ಯಾವುದೇ ಕೆಲಸದಲ್ಲಿದ್ದರೆ ಕೂಡ ನಿಮ್ಮ ಮನೆಯನ್ನು ನೀವೇ ಕ್ಲೀನಾಗಿ ಇಟ್ಕೊಳ್ಬೇಕು. ಖಂಡಿತವಾಗಲೂ ಕೂಡ ಶನಿಯಿಂದ ಸಂತೋಷ ಪಡ್ತಾನೆ. ಹಾಗೆ ಮೂರನೇದಾಗಿ ಕನಿಷ್ಠ ಪಕ್ಷ ಹನುಮಂತನ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ಎಳ್ಳು, ಕಪ್ಪು, ಬಟ್ಟೆ ದಾನ ಮಾಡುವಂಥದ್ದು ಖಂಡಿತವಾಗಿ ಕೂಡ ಶನಿ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಇದರಿಂದ ಕೊಡೋದಿಲ್ಲ. 20 ವರ್ಷಗಳ ನಂತರ ನೋಡಿ, ಮೇಷರಾಶಿಯವರಿಗೆ ಈ ಒಂದು ವರ್ಷ ಶನಿಯ ಸಾಡೆ ಸಾತಿ ಪ್ರಾರಂಭವಾಗುತ್ತೆ. 2025ರಲ್ಲಿ ಮೇಷರಾಶಿಯವರಿಗೆ ನಡೆಯುವಂತಹ ಮೊದಲನೆಯ ವಿಷಯ, ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಜಾಬ್ನಲ್ಲಿ ಚೇಂಜನ್ನು ಮಾಡ್ತೀರ ನೀವು. ನಾನು ಈ ಒಂದು ಆಫೀಸ್ನಲ್ಲಿ ಇರುವಾಗ ಇರುವಂತಹ ಜಾಬಲ್ಲಿ ಏನೂ ಕಂಫರ್ಟಬಲ್ ಫೀಲ್ ಆಗಿರುತ್ತೆ, ಕಂಫರ್ಟಬಲ್ ಇಲ್ಲ ಎಂಬಂತಹ ಕಾರಣದಿಂದ ನಿಮ್ಮ ಒಂದು ಕೆರಿಯರಲ್ಲಿ ಪರಿವರ್ತನೆಯನ್ನು ನೀವು ಮಾಡ್ತೀರಾ. ಏಪ್ರಿಲ್ 29ರ ಒಳಗೆ ನಿಮಗೆ ಹೊಸ ಜಾಬ್ ಸಿಗುವಂತಹ ಅವಕಾಶಗಳು ಕೂಡ ನಿಮಗೆ ತೋರಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಜಾಬನ್ನು ನೀವೇನಾದರೂ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 2025ರಲ್ಲಿ ಜಾಬ್ಸ್ ತೋರಿಸ್ತಾ ಇದೆ. ಎರಡನೆಯ ವಿಷಯ, ಮೇಷರಾಶಿಯವರಿಗೆ ಮೇ 18ಕ್ಕೆ ರಾಹುಗ್ರಹ ನಿಮ್ಮ ಒಂದು ವ್ಯಯಭಾವದಲ್ಲಿರುವ ಲಾಭ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಟ್ರೆಂಡಿಂಗಿಂದ ನಿಮಗೆ ಸಡನ್ನಾಗಿ ಪ್ರಾಫಿಟ್ಗಳಾಗುತ್ತೆ. ಮೇ ತಿಂಗಳ ನಂತರ ನೀವು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಈ ಒಂದು ವರ್ಷದಲ್ಲಿ ನಿಮಗೆ ಒಳ್ಳೆಯ ರೇಟ್ಗೆ ಸೇಲ್ ಆಗುವಂತಹ ಸಾಧ್ಯತೆಗಳು ಕೂಡ ತೋರಿಸ್ತಾ ಇರುತ್ತೆ.
ನೋಡಿ, ಈ ಮೂಲಕ ನೀವು ಉತ್ತಮ ಧನ ಲಾಭವನ್ನು ಮಾಡ್ತೀರಿ. ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ರೆ ನಿಮ್ಮ ಸಾಲಗಳು ಕೂಡ ವಾಪಸ್ ಆಗುವಂತಹ ವರ್ಷ ಇದು ಅಂತಲೇ ಹೇಳ್ಬೋದು. ನಿಮ್ಮ ಈ ಒಂದು ಇನ್ವೆಸ್ಟ್ಮೆಂಟ್ ತಕ್ಕಂತಹ ರೇಟ್ ಹಾಗೂ ಲಾಭ ಸಿಗುತ್ತೆ. ಮೇ ತಿಂಗಳ ನಂತರ ಮೂರನೇದಾಗಿ 2025ರಲ್ಲಿ ನಿಮ್ಮ ಕನಸುಗಳು ನೆನಸಾಗುವಂತಹ ವರ್ಷ ಇದು. ಯಾಕೆಂದರೆ ನೋಡಿ, ಮೇಷರಾಶಿಯವರು 2025ರಲ್ಲಿ ಆ್ಯಡ್ ಮಾಡಿದಾಗ ಆದರೆ ಟೋಟಲ್ ಸಂಖ್ಯೆ 9ರ ಅಧಿಪತಿ ಮಂಗಳ ಗ್ರಹ. ನಿಮ್ಮ ರಾಶಿ ಅಧಿಪತಿ ಮಂಗಳ ಗ್ರಹವೇ ಆಗಿರೋದ್ರಿಂದ ಮಂಗಳ ಗ್ರಹ ಈ ಒಂದು ವರ್ಷ ನಿಮಗೆ ಬಹಳಷ್ಟು ಲಾಭವನ್ನು ಕೂಡ ತಂದುಕೊಡುತ್ತೆ. ನೀವು ಕಾರ್ ತೆಗೆದು ಮನೆ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ನಿಮ್ಮ ಕನಸುಗಳು ಈ ಒಂದು ವರ್ಷದಲ್ಲಿ ನೆನಸಾಗುವಂತಹ ವರ್ಷ ಇದು ಅಂತಲೇ ಹೇಳ್ಬೋದು. ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ ನೀವು ಮೆಷಿನ್ಗಳನ್ನು ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ಈ ಒಂದು ಪ್ರಪಂಚದಲ್ಲಿ ಕೋಟಿ ಮೇಷರಾಶಿಯವರಿದ್ದೀರಿ. ನಿಮ್ಮ ಕನಸು ನಿಮ್ಮ ಕರ್ಮಾನುಸಾರ ನಿಮ್ಮ ಕರ್ಮಕ್ಕೆ ತಕ್ಕಂತಹ ಲಕ್ಷಗಟ್ಟಲೆ ಸಿಗಬಹುದು, ಸಾವಿರಗಟ್ಟಲೆ ಅಥವಾ ಕೋಟಿಗಟ್ಟಲೆ ಧನ ಲಾಭ ಆಗುತ್ತೆ. ನೋಡಿ, 4ನೇದಾಗಿ ಶನಿಗ್ರಹ ಮಾರ್ಚ್ 29, 2025ಕ್ಕೆ ನಿಮ್ಮ ವ್ಯಯಭಾವದಲ್ಲಿ ಸಂಚಾರವನ್ನು ಮಾಡಿದಾಗ ನಿಮಗೆ ಶನಿಯ ಸಾಡೆ ಸಾತಿಯ ಮೊದಲನೆಯ ಹಂತ ಪ್ರಾರಂಭವಾಗುತ್ತೆ. ಮಾರ್ಚ್ 30ರ ನಂತರ ನಿಮ್ಮ ಧಾರ್ಮಿಕ ಯಾತ್ರೆಗಳು ಅಥವಾ ಬಿಸ್ನೆಸ್ ಆಗಿರ್ಬೋದು ಅಥವಾ ರಿಲೇಟೆಡ್ ಆಗಿ ಟ್ರಾವೆಲನ್ನು ನೀವು ಮಾಡ್ತೀರಿ. ಅನಾವಶ್ಯಕವಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯಕ್ಕೋಸ್ಕರ ಆಸ್ಪತ್ರೆಗಳಿಗೆ ನೀವು ಖರ್ಚನ್ನು ಮಾಡಬೇಕಾಗುತ್ತೆ. ಮಾರ್ಚ್ ತಿಂಗಳ ನಂತರ ಮೇಷರಾಶಿಯವರಿಗೆ ಅಲ್ಲಿನ ಸಮಸ್ಯೆಗಳು, ಗಂಟಲಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ಕಫ, ಕೋಲ್ಡ್, ಶೀತಕ್ಕೆ ಸಂಬಂಧಪಟ್ಟಂತಹ ಹೆಲ್ತ್ ಇಶ್ಯೂ ಇದ್ದರೆ ಅದನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಹಾಗೂ ನಿಮ್ಮ ಕುಟುಂಬದ ಜೊತೆ ಮಾತನಾಡಬೇಕಾದ್ರೆ ನೀವು ಬಹಳಷ್ಟು ಸಮಾಧಾನವಾಗಿ ಎಚ್ಚರಿಕೆಯಿಂದ ಮಾತನಾಡಬೇಕು. ಇಲ್ಲಾಂದರೆ ನೋಡಿ, ನಿಮ್ಮ ಮಾತಿನಿಂದ ನಿಮ್ಮ ಕುಟುಂಬದವರ ಜೊತೆ ವೈಮನಸ್ಸು ಉಂಟಾಗುವ ಸಾಧ್ಯತೆಗಳು ತೋರಿಸ್ತಾ ಇದೆ. 5ನೇದಾಗಿ ನೋಡಪ್ಪ, ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಿಂದ 3ನೇ ಭಾವಕ್ಕೆ ಸಂಚಾರವನ್ನು ಮಾಡಿದಾಗ ಮೇ 15ರ ನಂತರ ಮೇಷರಾಶಿಯವರ ತಂದೆ ಯೋಗ, ಋಣ, ಶತ್ರು, ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಾ ಇದ್ದರೆ ಇವುಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದಬಹುದು. ಮೇ ತಿಂಗಳ ನಂತರ ನಿಮ್ಮ ತಂದೆಯ ಹಣದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ. ನಿಮ್ಮ ತಂದೆಯ ಮಧ್ಯೆ ಇರುವಂತಹ ಸುಮಧುರ ಪ್ರೀತಿ ಬಾಂಧವ್ಯ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ವೀಕ್ಷಕರೇನು ಮೇ ತಿಂಗಳ ನಂತರ ಮೇಷರಾಶಿಯವರ ತಂದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರ್ತಾರೆ ಮತ್ತು ಬಿಸ್ನೆಸ್ಸಲ್ಲಿ ಹಣ ಮತ್ತು ಸ್ಟಕ್ ಆಗಿದ್ರೆ, ಲೋನ್ಗಳು ಹೆಚ್ಚಾಗಿದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಸಿಗುವಂತಹ ವರ್ಷವಾಗಿರುತ್ತೆ. ಇನ್ನು 6ನೇದಾಗಿ ನಿಮ್ಮ ದಶಾಧಿಪತಿ ಶನಿಗ್ರಹ 12ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾರೆ. ನಿಮ್ಮ ಪಂಚಾಮಾಧಿಪತಿ ನವಮಭಾವದಲ್ಲಿ ಸ್ಥಿತವಾಗಿರುತ್ತೆ. ಮೇಷರಾಶಿಯ ವಿದ್ಯಾರ್ಥಿಗಳಂತೂ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಆಸಕ್ತಿ ಹೆಚ್ಚಾಗಿರುತ್ತೆ. ಗೌರ್ಮೆಂಟ್ ಅಥವಾ ಎಕ್ಸಾಮ್ ಅಲ್ಲಿ ಸಕ್ಸಸ್ ಸಿಗುವಂತಹ ವರ್ಷ ಇದು ಅಂತಲೇ ಹೇಳ್ಬೋದು. ಜೂನ್ ಜುಲೈ ತಿಂಗಳ ಒಳಗೆ ಮೇಷರಾಶಿಯ ವಿದ್ಯಾರ್ಥಿಗಳು ಕೂಡ ಹೊಸ ಸ್ಕಿಲ್ಗಳನ್ನು ಕೂಡ, ನಾಲೆಡ್ಜ್ಗಳನ್ನು ಕೂಡ, ಕೌಶಲ್ಯಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಿ. ನಿಮ್ಮನ್ನು ನೀವು ತುಂಬ ಬ್ಯುಸಿಯಾಗಿ ಇಟ್ಕೊಂಡಿರ್ತೀರಿ. ಹೊಸ ವಿಷಯಗಳನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ತೀರಿ ಅಂತಲೇ ಹೇಳ್ಬೋದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೊಸ ಟೆಕ್ನಿಕ್ಗಳನ್ನು ನೀವು ಫಾಲೋ ಮಾಡ್ತೀರಾ. ಫಾರಿನ್ ರಿಲೇಟೆಡ್ ಜಾಬ್ ಮಾಡ್ತಾ ಇರೋರಿಗಂತೂ ಗುಡ್ ಟೈಮ್ ಇದಾಗಿದೆ ಅಂತಲೇ ಹೇಳ್ಬೋದು. ಇನ್ನು MNC ಕಂಪನಿಯಲ್ಲಿ 2025ರಲ್ಲಿ ಮೇಷರಾಶಿಯವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ತೋರಿಸ್ತಾ ಇದೆ. ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಮೇ ತಿಂಗಳ ನಂತರ ಅತ್ಯಧಿಕ ಧನ ಲಾಭವಾಗುತ್ತೆ. ಮೇಷರಾಶಿಯವರು ಈ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಕೂಡ ಗಳಿಸ್ಕೊಳ್ಳಲು ಪ್ರತಿನಿತ್ಯ ನೀವು ಸೂರ್ಯನಿಗೆ ಜಲದ ಆರೋಗ್ಯವನ್ನು ಕೂಡಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ತಪ್ಪದೇ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಹಾಗೂ ಹನುಮಾನ್ ದೇವರ ಆರಾಧನೆಯನ್ನು ಹಾಗೂ ದರ್ಶನವನ್ನು ನೀವು ಮಾಡಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರ, ನೀರಿನ ಧಾನ್ಯಗಳನ್ನು ಕೊಡಿ. ನಿಮ್ಮ ತಂದೆ ತಾಯಿಗೆ ಗೌರವಿಸಿ. ಯಾಕಂದರೆ ಶನಿಯ ಸಾಡೆ ಸಾತಿ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಮಾತಿನ ಮೇಲೆ ಗಮನವಿಟ್ಟು ಮಾತನಾಡಬೇಕು. ಓವರ್ ಥಿಂಕಿಂಗ್ ಆಗಿ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಎಲ್ಲವೂ ಕೂಡ ಶುಭವಾಗುತ್ತೆ. ಸ್ನೇಹಿತರೆ ನೋಡಿ, ಈ ವಿಶೇಷವಾದ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ.